ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಆಗಿ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನಗೆ ಸಪೋರ್ಟ್ ಮಾಡಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ವರಮಹಾಲಕ್ಷ್ಮಿ ವ್ರತಾಚರಣೆಯ ಪ್ರಯುಕ್ತ ಸಿರೀಸ್ ವಿಡಿಯೋದಲ್ಲಿ ನಾನು ಸರಳವಾಗಿ 2 ವಿಧಾನದಲ್ಲಿ ಲಕ್ಷ್ಮೀ ದೇವಿಗೆ ಗಾಜಿನ ಬಳೆಗಳಿಂದ ಹಾರವನ್ನು ಯಾವ ರೀತಿ ಮಾಡಬಹುದು ಎಂಬುದನ್ನು ತಿಳಿಸಿಕೊಡುತ್ತಿದ್ದೇನೆ. ಮೊದಲ ವಿಧಾನವನ್ನು ನೋಡೋದಾದರೆ ನಾನಿಲ್ಲಿ ಹಸಿರು ಗಾಜಿನ ಬಳೆಗಳು ಮತ್ತು ಹಸಿರು ಹುಲ್ಲನ್ನು ಬಳಕೆ ಮಾಡಿದ್ದೇನೆ. ಮೊದಲಿಗೆ ನಮಗೆ ಬೇಕಾದ ಹಾರದ ಅಳತೆಗನುಗುಣವಾಗಿ ಹುಲ್ಲನ್ ದಾರವನ್ನು ಕಟ್ ಮಾಡಿಟ್ಟುಕೊಳ್ಳಬೇಕು. ನಂತರ ದಾರದ ಒಂದು ತುದಿಯಲ್ಲಿ ಸ್ವಲ್ಪ ದಾರವನ್ನು ಬಿಟ್ಟು ಒಂದು ಗಾಜಿನ ಬಳೆಗೆ ದಾರವನ್ನು ಕಟ್ಟಿಕೊಳ್ಳಬೇಕು. ಇನ್ನೊಂದು ದಾರದ ತುದಿಯನ್ನು ಸಣ್ಣ ಉಂಡೆಯ ರೀತಿ ಮಾಡಿಕೊಳ್ಳಬೇಕು. ಇದರಿಂದ ದಾರವು ಗಂಟಾಗುವುದಿಲ್ಲ ಮತ್ತು ಸರಳವಾಗಿ ಬಳೆಗಳನ್ನು ಸುಲಭವಾಗಿ ಕಟ್ಟಿಕೊಳ್ಳಬಹುದಾಗಿದೆ. ಈಗ ಮತ್ತೊಂದು ಬಳೆಯನ್ನು ಕಟ್ಟಿರುವ ಬಳೆಯ ಪಕ್ಕ ಹಿಡಿದು ಬಳೆಯ ಒಳಗಿನಿಂದ ಹೊರಗೆ ದಾರವನ್ನು ತೂರಿಸಿ ಮತ್ತೆ ಮಧ್ಯಭಾಗಕ್ಕೆ ಒಂದು ಸುತ್ತು ದಾರವನ್ನು ತಂದು ಸುತ್ತಿಕೊಳ್ಳಬೇಕು. ಇದೇ ರೀತಿಯಾಗಿ ಒಂದರ ಪಕ್ಕ ಮತ್ತೊಂದು ಬಳೆಯನ್ನಿಟ್ಟು ಒಳಗಿನಿಂದ ಹೊರಗೆ ಮತ್ತೆ ಒಳಗೆ ದಾರವನ್ನು ಒಂದು ಸುತ್ತು ತಂದು ಸುತ್ತಿಕೊಳ್ಳುತ್ತಾ ಬರಬೇಕು. ಇದೇ ರೀತಿ ನಿಮಗೆ ಬೇಕಾದ ಅಳತೆಗನುಗುಣವಾಗಿ ಸುತ್ತಿಕೊಳ್ಳುತ್ತಾ ಬರಬೇಕು. ನೆನಪಿರಲಿ, ಬಳೆಗಳನ್ನು ಕಟ್ಟಿಕೊಳ್ಳುವಾಗ ದಾರವು ನೇರವಾಗಿ ಬರುವಂತೆ ನೋಡಿಕೊಳ್ಳುತ್ತಾ ಸುತ್ತಬೇಕು. ಮತ್ತು ನಾವು ಪೋಣಿಸಿರುವ ಬಳೆಗಳ 4 ಪಟ್ಟು ಉದ್ದದ ಹಾರ ಈ ವಿಧಾನದಿಂದ ಮಾಡಬಹುದಾಗಿದೆ. ಆದ್ದರಿಂದ ಅಳತೆಯ ಬಗ್ಗೆ ನಿಗಾವಹಿಸಬೇಕು. ಇದೇ ರೀತಿ ದಾರವನ್ನು ಬಳೆಗಳ ಒಳಗಿನಿಂದ ಮೇಲೆ ತಂದು ಪುನಃ ಅದೇ ಬಳೆಗೆ ಪೋಣಿಸಿ ಎಲ್ಲವನ್ನು ಕಟ್ಟಿಕೊಳ್ಳಬೇಕು. ಎಲ್ಲವನ್ನು ಕಟ್ಟಿಕೊಂಡ ಬಳಿಕ ದಾರದ 2 ತುದಿಯನ್ನು ಕೈಯಲ್ಲಿಡಿದು ಈ ರೀತಿ ನಿಧಾನವಾಗಿ ಎಳೆಯಬೇಕು. ನಂತರ ದಾರದ ಕೊನೆಯ ಬಳೆಗೆ ಈ ರೀತಿಯಾಗಿ ದಾರದಿಂದ ಕಟ್ಟಿಕೊಂಡರೆ ನಮ್ಮ ಮೊದಲ ವಿಧಾನದಲ್ಲಿ ಬಳೆಗಳ ಹಾರವು ಈ ರೀತಿಯಾಗಿ ಕಾಣುತ್ತದೆ. ಈ ವಿಧಾನವು ಬಹಳ ಸುಂದರವಾದ ಮತ್ತು ಸುಲಭವಾದ ವಿಧಾನವಾಗಿದೆ ಎಂದು ಹೇಳಬಹುದು. ಎರಡನೇ ವಿಧಾನವನ್ನು ನೋಡೋದಾದರೆ ಮೊದಲಿಗೆ ಗಾಜಿನ ಬಳೆಗಳು ಮತ್ತು ಈ ರೀತಿಯಾದ ಲೇಸನ್ನು ತೆಗೆದುಕೊಳ್ಳಬೇಕು. ನಂತರ ಒಂದು ಬಳೆಯನ್ನು ತೆಗೆದುಕೊಂಡು ಅದರ ಒಳಗೆ ಲೇಸ್ನ ಒಂದು ಭಾಗವನ್ನು ಪೋಣಿಸಿ ಮತ್ತೊಂದು ಬಳೆಯನ್ನು ಆ ಬಳೆಯ ಮೇಲಿಟ್ಟು ಲೇಸನ್ನು 2 ಬಳೆಯ ಮಧ್ಯಭಾಗದಲ್ಲಿ ಪೋಣಿಸಿ ನಂತರ 2ನೇ ಬಳೆಯ ಮಧ್ಯಭಾಗದಿಂದ ಮೇಲ್ಭಾಗಕ್ಕೆ ಈ ರೀತಿಯಾಗಿ ಎಳೆದು ಇಂಟರ್ಲಾಕ್ ಮಾಡಿಕೊಳ್ಳಬೇಕು. ಇದನ್ನು ಪೋಣಿಸುವಾಗ ಬಳೆಯ ಒಂದು ಭಾಗ ಲೇಸ್ನ ಮೇಲ್ಭಾಗಕ್ಕೆ ಬಂದರೆ ಮತ್ತೊಂದು ಭಾಗ ಕೆಳಗೆ ಬರುತ್ತದೆ. ನಂತರ ಇದೇ ರೀತಿ ಒಂದು ಬಳೆಯನ್ನು ಹಿಂದಿನ ಬಳೆಯ ಮೇಲಿಟ್ಟು ಆ 2 ಬಳೆಗಳ ಮಧ್ಯಭಾಗದಿಂದ ಲೇಸನ್ನು ಕೆಳಭಾಗಕ್ಕೆ ತಂದು ಪುನಃ ಮೇಲ್ಭಾಗ ಬರುವಂತೆ ಎಳೆದು ಮತ್ತೆ ಅದರ ಮೇಲೆ ಮತ್ತೊಂದು ಬಳೆಯನ್ನಿಟ್ಟು 2 ಬಳೆಗಳ ಮಧ್ಯಭಾಗದಲ್ಲಿ ಲೇಸನ್ನು ಪೋಣಿಸಿ ಕೆಳಗೆ ತಂದು ಮತ್ತೆ ಮೇಲ್ಭಾಗಕ್ಕೆ ಎಳೆದುಕೊಳ್ಳಬೇಕು. ಇದೇ ರೀತಿಯಾಗಿ ವೇವ್ ಮೆಥಡನ್ನು ಬಳಸಿ, ಅಂದರೆ ಸಮುದ್ರದ ಅಲೆಯಂತೆ ಕೆಳಗೆ ಮತ್ತು ಮೇಲೆ ಈ ರೀತಿಯಾಗಿ ಒಂದಕ್ಕೊಂದು ಇಂಟರ್ಲಾಕ್ ಮಾಡುತ್ತಾ ಸಾಗಬೇಕು. ನೆನಪಿರಲಿ, ಇದೇ ರೀತಿಯಾಗಿ ಬಳೆಯ ಮೇಲೆ ಬಳೆಯನ್ನು ಇಟ್ಟುಕೊಂಡಾಗ ಅವೆರಡರ ಮಧ್ಯದಿಂದ ಲೇಸನ್ನು ಕೆಳಭಾಗಕ್ಕೆ ತಂದು ಮೊದಲನೇ ಬಳೆಯನ್ನು ಬಿಟ್ಟು 2ನೇ ಬಳೆಯ ಮಧ್ಯದಿಂದ ಮೇಲ್ಭಾಗಕ್ಕೆ ಲೇಸನ್ನು ಎಳೆದು ಇಂಟರ್ಲಾಕ್ ಮಾಡುತ್ತಾ ಬಂದರೆ ಬಳೆಗಳು ಜಾರದಂತೆ ಗಟ್ಟಿಯಾಗಿರುತ್ತದೆ. ಈ ರೀತಿಯಾಗಿ ನಿಮಗೆ ಬೇಕಾದ ಅಳತೆಗನುಗುಣವಾಗಿ ಪೋಣಿಸಿ ನಂತರ ಕೊನೆಯ ಬಳೆಯನ್ನು ಲೇಸ್ನಿಂದ ಕಟ್ಟಿಕೊಂಡರೆ ನಮ್ಮ 2ನೇ ವಿಧಾನದಲ್ಲಿ ಬಳೆಗಳ ಹಾರವು ಈ ರೀತಿಯಾಗಿ ಕಾಣುತ್ತದೆ. ಕೊನೆಯದಾಗಿ ದೇವಿಗೆ ಹಾರವನ್ನು ಅರ್ಪಿಸುವಾಗ ಬಳೆಗಳನ್ನು ಮೇಲ್ಭಾಗಕ್ಕೆ ತಂದಾಗ ಲೇಸನ್ನು ಮಧ್ಯಭಾಗದಿಂದ ಬಳೆಗಳ ಮೇಲ್ಭಾಗ ಬರುವಂತೆ ಎಳೆದುಕೊಳ್ಳಬೇಕು. ಈ 2 ರೀತಿಯ ಗಾಜಿನ ಬಳೆಗಳ ಹಾರವು ನಿಮಗಿಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.